ಡೇ 2 ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಆಫೀಸಿಗೆ ರೆಡಿ ಆಗೋದು, ಮುಖ ನೋಡಿ ಎದ್ದಾಗಿ ಜಸ್ಟ್ ಎದ್ದಿದ್ದರಿಂದ ಮುಖ ಎಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ ಅಂತ ರೆಡಿ ಆಗಿಬಿಟ್ಟು ಒಂದು ಜುಟ್ಟ ಹಾಕ್ಕೊಂಡು ಈ ಡ್ರೆಸ್ಸಿಗೆ ಜುಟ್ಟೇನು ಅಷ್ಟು ಚೆನ್ನಾಗಿ ಕಾಣಲ್ಲ, ಸೊ ಹಾಗಾಗಿ ಮಾಡಿದೆ. ಪೋನಿ ಹಾಕಿದ್ನಲ್ಲ ಅದೇ ಪೋನಿಗೆ ಮೇಲ್ಗಡೆ ಕಟ್ಟಿ ಕ್ಲಿಪ್ ಹಾಕಿ ಟೈ ಮಾಡಿದೆ. ಈಗ ನೋಡಿ ಎಷ್ಟು ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಈ ಲುಕ್ಕು. ಸಖತ್ ನಂಗೆ ಇಷ್ಟ. ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡು ಈ ಥರ ಟಾಪು ಲೈಕ್ ಜೀನ್ಸ್ ಮೇಲೆಲ್ಲ ಹಾಕ್ಕೊಳ್ಳೋಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಅದು. ಓಕೆ, ರೆಡಿ ಆಗಾಯಿತು. ಇನ್ನು ಆಫೀಸಿಗೆ ಹೊರಡಬೇಕು. ಅದಕ್ಕೆ ಮುಂಚೆ ಪರ್ಫ್ಯೂಮ್ ಹಾಕ್ಕೋಬೇಕಲ್ಲ, ನಾವು ಗಮ್ ಅನ್ಬೇಕಲ್ವ, ಸೊ ಹಾಗಾಗಿ ಪರ್ಫ್ಯೂಮ್ ಹಾಕ್ಕೊಂಡೆ. ಸ್ಮೆಲ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇನ್ನು ರೆಡಿ ಆದೆ, ಆಫೀಸಿಗೆ ಹೊರಡ್ತಾ ಇದ್ದೀನಿ. ಟೈಮ್ ಆಗುತ್ತೆ ಆಲ್ರೆಡಿ. ಅಲ್ಲಿಗೆ ಮುಗಿಸ್ಕೊಂಡು ಡ್ಯಾನ್ಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಈ ಬೆಂಗಳೂರು ಟ್ರಾಫಿಕಲ್ಲಿ ಹೋಗೋದ್ರೊಳಗಡೆ ಕುತ್ತಿಗೆ ಬಂದಿರುತ್ತೆ ಆ ಧೂಳು ಎಲ್ಲದರಲ್ಲಿ. ಇನ್ನು ಆಫೀಸಿಗೆ ರೀಚ್ ಆಗಿ ಲಿಫ್ಟಿಗೆ ಬಂದರೆ ಲಿಫ್ಟ್ ಆನ್ ಮಾಡಿಕೊಂಡು ಲಿಫ್ಟ್ ಒಳಗಡೆ ಹೋದೆ. ಲಿಫ್ಟ್ ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಆಫೀಸ್ ಇರೋವಂಥದ್ದು. ಹೋಗಿ ಒಂದು 2 ಸ್ಮೈಲ್ ಕೊಟ್ಟೆ, ಹಂಗೆ ಅಂತ 2 ಸ್ಮೈಲ್ ಮಾಡಿಕೊಂಡು ಆಫೀಸ್ ಒಳಗಡೆ ಎಂಟರ್ ಆದ ತಕ್ಷಣ ನಾರ್ಮಲ್ ನಮ್ಮ ವರ್ಕ್ ಶೆಡ್ಯೂಲ್ ಸ್ಟಾರ್ಟ್ ಆಯಿತು. ಕಟ ಅಂತ ಕುತ್ಕೊಂಡು ಕೆಲಸ ಮಾಡೋದಂದೇ, ಇನ್ನೇನಿಲ್ಲ ಆಫೀಸ್ಗೆ ಹೋದ ತಕ್ಷಣ. ಇನ್ನು ಆಫೀಸ್ ಮೇಲೆ ಮಧ್ಯಾಹ್ನ ಲಂಚ್ ಟೈಮ್ ಆಗಿತ್ತು. ಚಪಾತಿ ಪಲ್ಯ ಮತ್ತು ಅನ್ನ ಸಾಂಬಾರು ತಿಂದಾದ್ಮೇಲೆ ಡೈರೆಕ್ಟ್ ಆಫೀಸ್ ಬಂದೆ. ಕುತ್ಕೋ ಕೆಲಸ ಮಾಡು. ಕೆಲಸ ಮಾಡ್ತಾ ಇನ್ನೇನು ಬೇಡ ಗೊತ್ತೇ ಆಗಲ್ಲ. ಅದ್ರ ಬಗ್ಗೆ ಸ್ವಲ್ಪ ಸುಸ್ತಾಗೋಯ್ತು. ಅದಕ್ಕೆ ನಾನು ಏನು ಮಾಡಿದೆ, ಎದ್ದು ಕಾಫಿ ಕುಡಿಯೋಣ ಅಂತ ಹೋದೆ. ಸ್ಟ್ರಾಂಗ್ ಕಾಫಿ ಹಾಕ್ಕೊಂಡೆ. ತಗೊಂಡು ಕುಡಿಯೋಣ ಅಂತ ಬಂದೆ. ಏನೇ ಹೇಳಿ, ಇಂಡಿಪೆಂಡೆಂಟ್ ಆಗಿರೋದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ನನಗೆ ಎಷ್ಟೋ ಜನ ಹೇಳಿದ್ದಾರೆ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ ಕಷ್ಟ, ಹೆಣ್ಮಕ್ಳಿಗೆ ಯಾಕೆ ಬೇಕು ನಿಮಗೆ, ಹೋಗಿ ಮನೆಯಲ್ಲಿರೋಕ್ಕಾಗಲ್ಲ ಅಂತ. ನೋಡಿ, ಸ್ವಲ್ಪ ಹೊತ್ತಾಯಿತು ಕಾಫಿ ಕುಡಿದು ಹಂಗೆ ಬೋರ್ ಹೊಡಿತಾ ಇತ್ತು ಅಂತ ಹಂಗೆ ಒಂದು ವಾಕ್ ಮಾಡಿಕೊಂಡು ಸೀದಾ ಬಂದೆ ಆಫೀಸ್ಗೆ. ಕೆಲಸ ಮುಗಿಸ್ಕೊಂಡು ಆಫೀಸಿಂದ ಹೊರಟೆ. ಈ ಬೆಂಗಳೂರು ಟ್ರಾಫಿಕ್ನ ಕ್ರಾಸ್ ಮಾಡಿಕೊಂಡು ಮನೆಗೆ ರೀಚ್ ಆಗೋದೇ ದೊಡ್ಡ ಸಾಧನೆ. ಓಕೆ, ಬಾಯ್.